194 ಜನ ಅಷ್ಟೇ ಇದ್ದಿದ್ದು. ಆ CC ಕ್ಯಾಮ್ರಾದಲ್ಲಿ 515 ಜನ ಇದ್ರು, ಸೈನ್ ಮಾಡಿರೋರು ಮಾತ್ರ 194 ಜನ. ನಾನು ಮಾತಾಡುವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ, ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ರು, ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ, ಕೊನೆಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದೆಷ್ಟು, ಇಷ್ಟು ಡೀಟೈಲ್ ಹೇಳಿದ್ದೀನಿ. ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ, ಅದನ್ನು ಕೂಡ ನಮ್ಮನ್ನು ಹೇಳಿದ್ದೀನಿ. ನಾ ಇಲ್ಲಿ ಪ್ರಶ್ನೆ ಬಂದಿರೋದು, ಪದೇ ಪದೇ CM ಅವರು ನನಗೆ ಗೊತ್ತೇ ಇಲ್ಲ ಸ್ಟೇಡಿಯಂನಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ. ಈಗ DPR ಯಾರ ಅಡಿಯಲ್ಲಿ ಬರ್ತೈತೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತೈತೆ. DPR ಸೆಕ್ರೆಟ್ರಿ ಅವರು ವಿಧಾನಸೌಧದ ಮುಂದ್ಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ. ಅದರಲ್ಲಿ ಅವ್ರು ಕ್ಲಿಯರಾಗಿ ಹೇಳ್ತಾರೆ, ವಿಧಾನಸೌಧದ ಮುಂದೆ ಯಾರು ಬರಬೇಡಿ, ಇಲ್ಲಿ ಸಾಂಕೇತಿಕ ಅಷ್ಟೇ, ಎಲ್ಲರೂ ಕೂಡ ಸ್ಟೇಡಿಯಂಗೆ ಹೋಗಿ ಅಂತೇಳಿ 2 ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರದ್ದು ನಿಮಗೆ ಪೆನ್ ಡ್ರೈವನ್ನು ನಾನು ಕೊಟ್ಟಿದ್ದೀನಿ, ಅವತ್ತು ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ, ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು. ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ, ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇ ನೆನ್ನೆ ಬಿಲ್ ತಂದ್ರಿ, ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕ್ರೌಡ್ ಮ್ಯಾನ್ ಬಿಲ್ ತಂದ್ರಿ. ಅದಕ್ಕೆ ಮುಂಚೆನೇ 2009 ಆದೇಶ ಬಂದಿದೆ, ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ. 2009 ಒಂದು ಸರ್ಕಾರ ಆದೇಶ ಬಂದಿದೆ, ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ, SOP ಬಂದಿದೆ. ನಾನು ಕೊಡ್ತೀನಿ, ನೀವು ಅವಾಗ ಕೋರ್ಟ್ ಕೊಡೋಕ್ಕಾಗಿಲ್ಲ, ಕೇಳಿದ್ರು ಕೋರ್ಟು, ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ. 2009 ಆದೇಶ ಮಾಡಿದ್ದೀರಾ. 2009 ಆದೇಶ ಪ್ರಕಾರ 7 ಡೇಸ್ ಪರ್ಮಿಷನ್ ತೊಗೊಬೇಕು, ಫೈರ್ ಏನು ಮಾಡಿದ್ದೀರಾ, ಬ್ಯಾರಿಕೇಡ್ ಏನು ಮಾಡಿದ್ದೀರಾ, ಆಂಬುಲೆನ್ಸ್ ಏನು ಮಾಡಿದ್ದೀರಾ, ಇವೆಲ್ಲ ಕೊಡಬೇಕು ಅಂತ 2009 ಆದೇಶ ಇದೆ. ಈಗ ನೀವು ಬಿಲ್ ತಂದಿದ್ದೀರಾ, ಓಕೆ, ಅದ್ರದ್ದೇನು ಪರವಾಗಿಲ್ಲ. ನಾನು ಹೇಳೋದು, ಒಬ್ಬ IPS ಆಫೀಸರ್, ವಿಧಾನಸೌಧದ IPS ಆಫೀಸರು ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವರು ವಿಧಾನಸೌಧದ ಭದ್ರತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ. ಮತ್ತು ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ, 10 ಕಂಡೀಷನ್ ಹಾಕಿದ್ದಾರೆ, ಇದರಿಂದ ಮಾಡೋಕ್ಕಾಗಲ್ಲ. ಇಷ್ಟಾದ್ಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದ್ರೂ, ನೀವು BDNಲ್ಲಿದ್ದೀರಾ, ಶಿವಕುಮಾರ್ ಅವರು ಏನಾನ ಬರಬೇಕಾದ್ರೆ ಫೈಲ್ ಬರಬೇಕು, ಕ್ಲರ್ಕಿಂದ DC ಸರ್ಕಾರಕ್ಕೆಲ್ಲ ಬರಬೇಕು. ಇಲ್ಲಿ ಅವನು ಕಳಿಸಿದ್ದಾನೆ, ಇಲ್ಲಿ ಆಗಲ್ಲ, ಸಾಧ್ಯತೆ ಇಲ್ಲ ಅಂತ. ಹೆಂಗೆ ನಡೆಸ್ತೀರಿ ಕಾರ್ಯಕ್ರಮ? ನೀವೇ ಸರ್ಕಾರನೇ ವೈಲೇಷನ್. ಸರ್ಕಾರದ ಕಾನೂನುಗಳನ್ನು ಸರ್ಕಾರನೇ ವೈಲೇಷನ್ ಮಾಡಿರೋದ್ರ ಬಗ್ಗೆ ನಾನು ಹೇಳಿರೋದು. ಇಲ್ಲಿ ಫೇಲೂರು ಮಾಡಿರೋದು, ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದು ನಾನು ಬಿಡಿಸಿ ಹೇಳ್ತಾ ಇರೋದು ಅಷ್ಟೇ. ಇದರಿಂದ DPR ಸೆಕ್ರೆಟರಿ, ಪೊಲೀಸ್ ಇಲಾಖೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ, ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿರೋದು. ಈಗ ಅವರು KSN ಅವರು ಇನ್ನೂ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರೇನು ಮಾಡಿದ್ದಾರೆ ಆ್ಯಕ್ಷನ್ ಗೊತ್ತಿಲ್ಲ. FIR ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಅಗೇನಿಸ್ಟ್ ದಿ ಗೌರ್ಮೆಂಟ್. ಅಫಿಡವಿಟ್ ಹಾಕಿದ್ದಾರೆ ಅವರು. ಇಟ್ಸ್ ನಾಟ್ ಯಾವುದು ಜಡ್ಜ್ಮೆಂಟ್ ಅಲ್ಲ ಸರ್, ನೀವು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ಯಾರ್ದು ಜಡ್ಜ್ಮೆಂಟ್ ಅಲ್ಲ. ಇಟ್ಸ್ ಎ ಆರ್ಗ್ಯುಮೆಂಟ್. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟಲ್ಲಿ ಇವ್ರು ಮಾಡಬೇಕು, ಸರ್ಕಾರ ಮಾಡಬೇಕು. ಅಲ್ಟಿಮೇಟಾಗಿ ಜಡ್ಜು ಅದಕ್ಕೆ ಕೊಡ್ತಾರೆ, ದಟ್ ಈಸ್ ದ ಜಡ್ಜ್ಮೆಂಟ್. ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು. ಆ್ಯಂಗರ್ನ ನೀವು ನಮ್ಮ ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇಲ್ಲಿ ನನಗನ್ಸೋ ಅಂಥದ್ದು ಮುಖ್ಯಮಂತ್ರಿಗಳದು, ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ. ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದ್ರು, ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು. ಎಣಗಾಡಿ ಬಂದಂಥ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ? ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ. ದಿಸ್ ಈಸ್ ಅ ನೆಗ್ಲಿಜಿಯನ್ಸ್ ಆಫ್ ದ ಗೌರ್ಮೆಂಟ್. ಕಾನೂನು ಉಲ್ಲಂಘನೆ, ಪರ್ಮಿಷನ್ನೇ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು. ನೀವು ಆಗಲ್ಲ ಅಂತ ಹೇಳಿದ್ದಾರೆ, ನೀವು ಮಾಡಿದ್ದೀರಾ. ಇಲ್ಲಿ ಒಂದು ರೀತಿ ಪ್ರಚಾರದ ಅಪಾಪಿಪಿ, ಪ್ರಚಾರ ತಗೊಬೇಕು ಅನ್ನೋದು ಬಿಟ್ಟರೆ ಏನಿಲ್ಲ. ಕರ್ತವ್ಯ ಲೋಪ, ಬೇಜವಾಬ್ದಾರಿತರ, ಗುಪ್ತಚರದ ವೈಫಲ್ಯ ಅಂತ ಕೇಳೋಕ್ಕಿಲ್ಲ ಬಿಡಿ. ಅದೇನೋ ಸಸ್ಪೆಂಡು ಅವ್ರು ಕಳಿಸಿದ್ದೀರಿ ಅಂದ್ರೆ ಅದಕ್ಕೆ ಏನಾನ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಹೇಳೋ ಅಂಥದ್ದು, ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ, ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಇಟ್ಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ.
ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ. ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ, ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ, ಕರೆದಿದ್ದು ಸರ್ಕಾರ. RCB ಅವರು ಕರೆದಿ ನಮ್ಮನ್ನು ಪ್ಲೇಯರ್ಸ್ ನೀಲಿ ಕರ್ಕೊಂಬಂತ ಹೇಳಿದ್ದು ಸರ್ಕಾರ ಅಂತಲೇ ಅವ್ರ ಅಫಿಡವಿಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನು ಬೇಕಾದ್ರೆ ಓದ್ತೀನಿ, ಅದನ್ನು ಬೇಕಾದ್ರೆ ಓದ್ತೀನಿ, ನಾನು ಓದಲ್ಲ. ಯಾಕೆ ಇನ್ನು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕೊಂತೀರ. ಅದನ್ನು ಹಂಗೆ ಹಾಕಿದ್ದಾರೆ, ಹೇಳ್ಬೇಕು ಅದನ್ನು ಅದರಲ್ಲಿ ಹಾಕಿದ್ದಾರೆ ನೋಡಿ. ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್, ಗೌರ್ಮೆಂಟ್ ಆಸ್ಕ್ಡ್ ಅಸ್. ಅವರ ಅಫಿಡವಿಟಲ್ಲಿ ಹೈಕೋರ್ಟ್. ನಾನು ಹೇಳ್ದಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹಾಕಿದಾರಲ್ಲ, ನೀವು ಅದಕ್ಕೇನು ಹಾಕಿದ್ದೀರ? ಈಗ ನೀವು ಕೌಂಟರ್ ಅಫಿಡವಿಟ್ ಏನು ಹಾಕಿದ್ರೆ ಹೇಳಿ, ಅದನ್ನ ನಾನು ಹೇಳ್ಬೇಕಲ್ಲ. ಹೇಳಿ ಅದನ್ನ ನಾ ಅವ್ರು ಕೌಂಟರ್ ಮಾಡಿದ್ದೀನಿ ಅಂತ ಹೇಳಿ. ಹಿಂಗೆ ಕೌಂಟರ್ ಮಾಡಿದ್ದೀನಿ ಅದನ್ನ ಹೇಳಲೇ ಇಲ್ಲ ನೀವು, ನಾವು ಹಿಂಗೆ ಕೌಂಟರ್ ಮಾಡಿದ್ದೀರಿ ಅಂತ. ಇಲ್ಲಿ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗೆ ಹೇಳುವಂಥದ್ದು, ಅವರು ಇದೆಲ್ಲ ಆದಮೇಲೂ ಕೂಡ ಅವತ್ತು ವಿಷಾದ ವ್ಯಕ್ತ ಮಾಡಿದ್ದೀನಿ, ಇವತ್ತು ನಾನು ವಿಷಾದ ವ್ಯಕ್ತ ಮಾಡಿದ್ದೀನಿ ಅಂತ. ಸ್ವಲ್ಪ ಪದ ಚೇಂಜ್ ಮಾಡ್ಕೊಬೇಕಷ್ಟೆ. ತಪ್ಪಾಗಿದೆ. ಅವ್ರು ದೊಡ್ಡವರಾಗ್ತಾರೆ ನೋಡಿ. ಯಾವ್ಯಾವ ರಾಜರುಗಳು, ಯಾವ್ಯಾವ ಚಕ್ರವರ್ತಿಗಳು, ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ ಅವ್ರ ಇದರಲ್ಲಿ, ತಪ್ಪನ್ನು ಒಪ್ಕೊಂಡವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಧೈರ್ಯವಂತ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಬಿಡಿ, ಈಗ ನಮ್ಮ DK ಶಿವಕುಮಾರ್ ಅವ್ರಿಗೇನೋ ಕಲ್ಲು ಬಂಡೆ ಅಂತ ಅವರೇ ಹೇಳ್ಕೊಂಬಿಡ್ತಾರೆ, ನಾನು ಚಪ್ಪಡಿ ಅದು ಇದು ಅವರು ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ. ಐ ಆಮ್ ಸ್ಟೋನ್ ಅಂತ, ಸ್ಟೋನ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೀವು ಹೃದಯ ಇರೋರು, ಅವತ್ತು ನೀವು ಹೇಳಿದ್ರಿ ನಾನು ಹೋಟ್ಲಿಗೆ ಹೋಗಿ ನಾನು ಅಲ್ಲಿ ತಿಂಡಿ ತಿಂದ ಆದಮೇಲೆ ನನಗೆ ವಿಚಾರವನ್ನು ಪೊಲೀಸರು ಒಂದು ಸತ್ತಿದೆ ಅಂತ ಹೇಳಿದ್ರು ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಮುಖ್ಯಮಂತ್ರಿ ಸುತ್ತೂ ಎಷ್ಟು ಜನ ಇದ್ದಾರೆ, ಮೀಡಿಯಾ ಎವ್ರಿಥಿಂಗ್, ವೈರ್ಲೆಸ್ಸು ಎವ್ರಿಥಿಂಗ್ ಇಲ್ಲೇ ಇರ್ತಾರೆ. ಈ ರಾಜ್ಯದಲ್ಲಿ ಒಂದು ಘಟನೆ ಆಗ್ತೈತೆ, 1 ಗಂಟೆ ಆದಮೇಲೆ ಮುಖ್ಯಮಂತ್ರಿಗೆ ಗೊತ್ತಾಗ್ತೈತೆ ಅಂದರೆ ವಾಟ್ ಈಸ್ ದಿಸ್? ಅದು ಸುಳ್ಳು. ಒಂದು ಹೆಣ ಸತ್ತಿದೆ ಅಂತ 11 ಜನ ಸತ್ತ ಮೇಲೂ ಕೂಡ ಒಂದು ಅಂತ ಹೇಳ್ತಾರೆ. ಇದು ವೈಫಲ್ಯ ಅಲ್ವಾ? ಇಂಟೆಲಿಜೆನ್ಸಿ ವೈಫಲ್ಯ ಅಲ್ವಾ? ಟೋಟಲಿ ಲ್ಯಾಬ್ಸ್ ಅಲ್ವಾ? ಅವ್ರು ಹೇಳಿದ್ರು ನನಗೆ, ಅದಾದ ತಕ್ಷಣ ನನಗೆ ಮನ್ಸಿಗೆ ಬೇಜಾರಾಯಿತು, ಮನಸ್ಸು ನನಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸ್ತು ಅಂತ. ನನಗನ್ಸ್ತತೆ ಇವತ್ತು ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೋ ಬ್ಲ್ಯಾಕ್ ಮಾರ್ಕ್, ನಿಮ್ಮ ಮೇಲೆ ಬ್ಲ್ಯಾಕ್ ಮಾರ್ಕೇ ಇಲ್ಲ. ಯಾವಾಗಿಲ್ಲ ಅಂದರೆ ಇದು ತಪ್ಪಾಯಿತು ಅಂತ ನಾನು ಹೇಳ್ಬಿಟ್ರೆ ಆ ಬ್ಲ್ಯಾಕ್ ಮಾರ್ಕ್ 100% ಹೊಟ್ಟೋಗ್ತದೆ, 100% ಹೊಟ್ಟೋಗ್ತದೆ. ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಹಿಂದೆ ನಾವು ಭಾಳ ರಾಜರು ಮಹಾರಾಜರ ಕಥೆಗಳೆಲ್ಲ ಓದಿದ್ದೀರಿ, ಮಹಾತ್ಮ ಗಾಂಧೀಜಿ ಲೈಫ್ ಸ್ಟೋರಿನ ಓದಿದ್ದೀರಿ. ಅದನ್ನು ಹೇಳ್ಬೋದು, ಏನು ತಪ್ಪಿದೆ? ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಿದರೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಅಮಾಯಕವಾದಂಥ 11 ಜನರ ಪ್ರಾಣ, ಇವರೇನೋ ಯಾರೋ ಪೊಲಿಟಿಷಿಯನ್ ಅಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳಲ್ಲ, ಕೋಟ್ಯಾಧಿಪತಿಗಳ ಯಾರೂ ಅಲ್ಲ, ಬಾಲಕರು. ಮುಖ್ಯಮಂತ್ರಿನೇ ಹೇಳಿದ್ರು ಅವ್ರ ಭವಿಷ್ಯ ಏನೇನೋ ಇತ್ತು, ಏನೇನೋ ಆಸೆ ಇಟ್ಕೊಂಡಿದ್ರು, ಡಾಕ್ಟ್ರು ಇಂಜಿನಿಯರ್ ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ. ಆ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ, ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ. ಅದನ್ನು ನಾನು ಹೇಳೋದು, ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ. ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದ್ರೆ ಇದು ಆಗ್ತಾನೇ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ, ನೋಡೋಣ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ. ಆದರೆ ನೀವು ಆ ಕ್ಷಮಾಪಣೆನ ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿನೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ, ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಶಿವಕುಮಾರ್, ಒಂದೇ ನಿಮಿಷ. ನಾವು ರಿಪ್ಲೈನೇ ಬೇಡ ಅಂತ ಹೇಳಿದ್ರಿ. ಶಿವಕುಮಾರ್, ಒಂದೇ ನಿಮಿಷ. ರಿಪ್ಲೈನೇ ಬೇಡ ಬೇರೆ ರಿಪ್ಲೈಗಳು ಇದೆಯಲ್ಲ, ಒಪ್ಪಬೇಕಂತ ಹೇಳಿ ಒಂದೇ ನಿಮಿಷ. ಪಾಪ ಎಲ್ಲ 30-40 ಜನ ಮಾತಾಡಿದ್ದಾರೆ, 6 ಗಂಟೆ ಮಾತಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ವೈಫಲ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಸರ್ಕಾರದ ಪರ್ಮಿಷನ್ ಇಲ್ದನ DPR ಸೆಕ್ರೆಟರಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಹೇಳು, ಅವಳ ಮೇಲೆ ಯಾಕೆ ಕ್ರಮ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಅದನ್ನ ಕೇಳಿದ್ರಲ್ಲ, ಅಧ್ಯಕ್ಷರೇ, ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೆ ಇರೋವಂಥದ್ದು ಸರಿಯಲ್ಲ. ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು. ಈ 11 ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ. ಕ್ಷಮಾಪಣೆ ಕೇಳಲಿಲ್ಲ, ಪರಿಹಾರ ಸಿಕ್ಕಿಲ್ಲ, ಅವ್ರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು, ಅದು ಹೋಗಿಲ್ಲ. ಅದರಿಂದ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿ ವಾಕೌಟ್ ಮಾಡ್ತಾರೆ. ನೀವು ಕ್ಷಮಾಪಣೆ ಅಲ್ಲ, ಈಗ